झी मराठी, चर्चा ही होणारच। इथं क्रांतीवीर संगोळी रायण्णा यांचा पुतळा बसवण्याची मागणी संगोळी रायण्णा अभिमानी संघटनेच्या वतीनं करण्यात आली। याबाबतचं निवेदन तहसील कार्यालयाला देण्यात आलं। निवेदनात म्हटलंय की शहरात विविध ठिकाणी अनेक महान व्यक्तींचे पुतळे आहेत, पण आज तागायत संगोळी रायण्णा पुतळा बसवलेला नाही। या प्रकाराचा निषेध करतोय। याबाबत पुन्हा एकदा तहसीलदार CS कुलकर्णी यांच्यामार्फत राज्य सरकारला विनंती करतोय। संगोळी रायण्णा ही महापुरुषांमधील एक आहेत। त्यांचं योगदान विसरता कामा नये। स्वातंत्र्यपूर्व काळात त्यांच्या देशासाठीचं महत्त्वाचं काम आहे। आतापर्यंत सरकारने व लोकप्रतिनिधींनी इथं पुतळा उभारण्याकडे दुर्लक्ष केलं। शहरात इतर महापुरुषांच्या बरोबर संगोळी रायण्णा यांचा पुतळाही स्थापन करावा। यावेळी संजू बडिगेर, संतोष पुजारी, अनिल नावी, माळू करेन्नवर, हलप्पा खद्दी, प्रताप पाटील, रफिक मुल्ला, शिव मुदाळे, दुंडाप्पा चौगला, महनुद्दीन बेपारी, चन्नप्पा बडिगेर, रमेश डंगेर आदी उपस्थित होते। सी मराठीसाठी इंगळीहून राजू कोळी। ಚಿಕ್ಕೋಡಿ ನಗರವಾಗ ಎಲ್ಲ ಮಹಾಪುರುಷರು ಸ್ಟ್ಯಾಚ್ಯೂಗಳಿದಾವು। ರಾಯಣ್ಣ ಕೂಡ ಒಬ್ಬರು ಸ್ವಾತಂತ್ರ್ಯ ಪೂರ್ವದಾಗ ಹೋರಾಟ ಮಾಡುವಂಥವ್ರು, ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ। ಹಾಗಾಗಿ ಅವ್ರ ಮೂರ್ತಿ ಆಗಲಿ ಅಂತ ನಾವು ಕಳೆದ 30 ವರ್ಷದಿಂದ ಯುವ ಗರ್ಜನೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಕೊಡ್ಕೋತ ಬಂದೀವಿ। ಇಲ್ಲಿವರೆಗೂ ಅವರು ಮಾಡೋಕ್ಕೆ ಮುಂದಾಗಿಲ್ಲ। ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯಣ್ಣವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ। ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಒತ್ತಾಯಿದ್ವಿ ಸರ್। ಚಿಕ್ಕೋಡಿ ಒಳಗೆ ಆಲ್ರೆಡಿ ಎಲ್ಲ ಮೂರ್ತಿ ಸ್ಥಾಪನೆಗಳಾಗ ಅವ್ರು ಚಿಕ್ಕೋಡಿ ಒಳಗೆ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗಬೇಕಂತ ಸುಮಾರು ಸಲ ಒಂದು 7 ಸಲ ನಾವು ಮನವಿ ಕೊಟ್ಟಿದ್ದೀವಿ, ಹೋರಾಟಗಳು ಕೂಡ ಮಾಡಿದೆವು, ಮತ್ತು MLA MP ಅವರು ಕೂಡ ನಾವು ಮಾತಾಡಿದೆವು। ಆದ್ರೂ ಆಶ್ವಾಸನೆ ಕೊಡ್ತಂಥ ಕೆಲಸ ಮಾಡ್ತಾ ಇದ್ದಾರೆ, ಮಾಡೋಣತ್ತಾರೆ। ಅದ್ರ ಸಲುವಾಗಿ ಎಲ್ಲ ನಮ್ಮ ಸಮಾಜ ಬೇಸತ್ತೋಗಿದೆ। ಮತ್ತು ಇಲ್ಲಿ ಅಷ್ಟು ನಮ್ಮ ರಾಯಣ್ಣದಿಗೆ ಬರೋ 14 ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತಾವೆ ಚಿಕ್ಕೋಡಿಗೆ। ಈ ಜ್ಯೋತಿ ಬಂದರೆ ಅವ್ರಿಗೆ ಇರ್ಕೊಂಥ ಒಂದು ಯಾವುದೋ ಒಂದು ಭವನಗಳಿಲ್ಲ, ಮತ್ತೊಂದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ। ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು। ಆಗಲಂದ್ರೆ ಉಪವಾಸ ಸತ್ಯಾಗ್ರಹ ಕೊಂಡಂಥ ಕೆಲಸ ಇದು ಆಗೋ ತನಕ ನಾವು ಬಿಡೋದಿಲ್ಲ। ಈ ಉಗ್ರ ಹೋರಾಟ ಆಗುತ್ತಾ ಇರುವ ಬಿಡೋದಿಲ್ಲ ಆಗೋ ತನಕ। ಸುಮಾರು ಸಲ ಮನವಿ ಕೊಟ್ಟಿದ್ದು, ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ, ಸರ್ಕಾರ ಏನೂ ಮಾಡ್ತಾ ಇಲ್ಲ। ಇದಕ್ಕೆ ಏನೋ ಜನ ರಚಿಗೋಕ್ಕಿಂತ ಮುಂಚೆನೇ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ। ಆ ಜಾಗಗಳು ಅದಾವು, ಆ ಜಾಗಗಳು ಸರ್ಕಾರದವ್ರು ನಮ್ಗೆ ಹೇಳಿದ್ರೆ ನಾವು ಮೂರ್ತಿ ನಾವು ಸಮಾಜ ಆಗಲಿ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೋತೇವೆ, ಅದನ್ನು ಮಾಡಿಕೊಡ್ತಾ ಇಲ್ಲ। ಇಲ್ಲಿ ಇವರ ರಾಜಕೀಯ ಒಳಗೂ ಸ್ವತಂತ್ರ ಸಲುವಾಗಿ ಇದನ್ನೇನು ಮಾಡ್ತಾ ಇಲ್ಲ, ಅದಕ್ಕೆ ಕಾರಣ ಮಾಡಬೇಕು। ಮಾಡಲಿದ್ರೆ ಉಗ್ರ ಹೋರಾಟಗಳು ಮಾಡ್ತೇವೆ ಅಷ್ಟೇ। ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ ಆಲ್ರೆಡಿ। ಈಗ ನಾವು SC ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಫೈಲೆಲ್ಲ ಆಲ್ರೆಡಿ। MLA MP ಅವ್ರಿಗೆ ಕೂಡ ಮಾತಾಡಿ ಎಲ್ಲ ಹೇಳಿದ್ರು, ಬರೀ ಆಶ್ವಾಸನೆ ಕೊಡ್ಕೊತ ಹೊಂಟಾರದ ಪ್ರತಿ ಸಲ ವರ್ಷಕ್ಕೆ ಸುಮಾರು 8 ವರ್ಷ ಆಯ್ತು ಈ ಥರ ಆಶ್ವಾಸನೆ ಕೊಡೋದಾಗೈತಿ। ಈ ಥರ ಆಗಬಾರ್ದು, ಆಗಲೇಬೇಕು। ಆಗಲ್ಲ ಅಂದ್ರೆ ನಾವು ಉಗ್ರ ಹೋರಾಟಕ್ಕೆ ಇಳಿತೀವಿ ಅಷ್ಟೇ।